ಜೀವನಗೂಡಿನ ಮಾನವ ತರುಣ ಮರೆಯೋ ವ್ಯತೆಯನ್ನ, ಸ್ವಾತಂತ್ರ್ಯದ ವ್ಯತೆಯನ್ನ, ವೀರ ವನಿತೆಯರ ಬಗ್ಗೆ ನಂಬಿಕೆ ಹುಟ್ಟಿ ಮರೆಯುವ ವ್ಯತೆಯನ್ನ, ದೇಶ ಪ್ರೇಮವ ಹರಸಿ ಸಹಾಯಧಿಸರಿಸುವ ವ್ಯತೆಯನ್ನ. ಜೀವನಗೂಡಿನ ಮಾನವ ತರುಣ ಮರೆಯೋ ವ್ಯತೆಯನ್ನ, ಸ್ವಾತಂತ್ರ್ಯದ ವ್ಯತೆಯನ್ನ, ವೀರ ವನಿತೆಯರ ಬಗ್ಗೆ ನಂಬಿಕೆ ಹುಟ್ಟಿ ಮರೆಯುವ ವ್ಯತೆಯನ್ನ, ದೇಶ ಪ್ರೇಮವ ಹರಸಿ ಸಹಾಯಧಿಸರಿಸುವ ವ್ಯತೆಯನ್ನ. ಭಾರತದ ಸಂಗ್ರಾಮದಲ್ಲಿ ಕರುನಾಡ ಮಡಿಲಿನಲ್ಲಿ ಸುಖ ಸಮೃದ್ಧಿಯ ಸೂರಿತ್ತು, ಇಲ್ಲಿಗೆ ದೇಶದ್ರೋಹಿಗಳ ಪಡೆಯೋ ಬಂದಿತ್ತು. ಶ್ರಮಾಧಾರಿತ ಬದುಕಿನ ಹಾದಿಯಲ್ಲಿ ಸಂತಸವಾಗಿರುವ ನಾಡಿನಲ್ಲಿ ದುಷ್ಟಕೂಟವು ಹರಡಿತ್ತು, ಇಲ್ಲಿ ಅನ್ಯ ದೇಶೀಯರ ಉಪಟಳ ಸಾಗಿತ್ತು. ಧೈರ್ಯವೇ ಹೆಣ್ಣಾಗಿ, ಮಾತೃಭೂಮಿಯೇ ಹೆಚ್ಚಾಗಿ, ನ್ಯಾಯ ಧರ್ಮವೇ ದೈವವಾಗಿ, ದುಷ್ಟ ಸಂಹಾರವೇ ಮಾತಾಗಿ, ಸಾಮರಸ್ಯ ತುಂಬಿದ ಕರ್ನಾಟಕದೇ ವೈರಿಯ ಪಡೆಯು ಸುಳಿದಿತ್ತು, ಅಲ್ಲಿ ಮಹಾಸ್ವಾರ್ಥವು ನೆಲೆಸಿತ್ತು. ಜೀವನಗೂಡಿನ ಮಾನವ ತರುಣ ಮರೆಯೋ ವ್ಯತೆಯನ್ನ, ಸ್ವಾತಂತ್ರ್ಯದ ಕಥೆಯನ್ನ, ವೀರ ವನಿತೆಯರ ಬಗ್ಗೆ ನಂಬಿಕೆ ಹುಟ್ಟಿ ಮರೆಯುವ ವ್ಯತೆಯನ್ನ, ದೇಶ ಪ್ರೇಮವ ಹರಸಿ ಸಹಾಯಧಿಸರಿಸುವ ವ್ಯತೆಯನ್ನ. ಸ್ವಾತಂತ್ರ್ಯ ಪೂರ್ವ ದೇಶದಲ್ಲಿ ಭಾರತದ ಗುಡಿಯಲ್ಲಿ ಜೀವನ ಸಾಗಿತ್ತು, ಎಲ್ಲರ ಜೀವನ ಸಾಗಿತ್ತು. ಕರುನಾಡ ದೇವಾಲಯದಲ್ಲಿ ಸುಖ ಸಂತೋಷ ಬದುಕಿನಲ್ಲಿ ದಾಳಿಯು ನಡೆದಿತ್ತು, ಆಂಗ್ಲ ಮುಸಲ್ಮಾನರ ದಾಳಿಯು ನಡೆದಿತ್ತು. ಆ ಕ್ಷಣದೇ ದ್ವೇಷ ಸ್ವಾತಂತ್ರ್ಯ ನಡೆಯಲು ಕರುನಾಡಲ್ಲಿ ಅಲ್ಲೋಲ ಕಲ್ಲೋಲ, ದಾಸ್ಯವ ಅಳಿಸುವ ಸಮಯದೇ ಬಂದಿತು ಸುದ್ದಿಯೊಂದು, ಸೇನಾನಿಗಳ ಕೆರಳಿಸಿತು ಸುದ್ದಿಯೊಂದು. ಜೀವನಗೂಡಿನ ಮಾನವ ತರುಣ ಮರೆಯೋ ವ್ಯತೆಯನ್ನ, ಸ್ವಾತಂತ್ರ್ಯದ ವ್ಯತೆಯನ್ನ, ವೀರ ವನಿತೆಯರ ಬಗ್ಗೆ ನಂಬಿಕೆ ಹುಟ್ಟಿ ಮರೆಯುವ ವ್ಯತೆಯನ್ನ, ದೇಶ ಪ್ರೇಮವ ಹರಸಿ ಸಹಾಯಧಿಸರಿಸುವ ವ್ಯತೆಯನ್ನ. ಚೆನ್ನಮ್ಮಳ ಆತ್ಮಸ್ಥೈರ್ಯವು ಆ ಕ್ಷಣದೇ ಎಲ್ಲರ ಕೂಗಿ ಎಚ್ಚರಿಸಿತು, ಆಗ ಆಂಗ್ಲರ ಪಡೆ ನಡುಗಿತ್ತು, ಮಹಿಳೆಯರ ಸಾಹಸ ಅರ್ಥವೂ ಆಗಿತ್ತು. ಹಬ್ಬಕ್ಕ ಓಬವ್ವ ರೂಪದಲ್ಲಿ ಮಹಿಳೆಯರು ಇಳಿದರು ಸಂಗ್ರಾಮದಲ್ಲಿ, ನಂಬಿಕೆಯು ಮೂಡಿತ್ತು, ದೇಶ ಸ್ವಾತಂತ್ರ್ಯ ಹೊಂದುವ ನಂಬಿಕೆ ಬಂದಿತ್ತು. ಕಳವಳ ಕಳವಳ ನಾಯಕಿ ದೇವಿ ಪೇಚಾಗಿ, ಸ್ವಾತಂತ್ರ್ಯ ಚಳುವಳಿಯಲ್ಲಿ ತಾನಾಗಿ, ದೇಶಾಭಿಮಾನದಿ ಕೂಡಿ ಗೆದ್ದಳು ಒಂದಾಗಿ. ಕರುನಾಡು ಕೆಳದಿ ಚೆನ್ನಮ್ಮ ಮಲ್ಲಮ್ಮನಂತ ವೀರಗಾತಿಯ ಕಂಡು ಕನ್ನಡಾಂಬೆಯ ಕಳವಳ ಮರೆಸಿತ್ತು, ಕರುನಾಡ ಕಳವಳ ನೀಗಿಸಿತ್ತು. ಜೀವನಗೂಡಿನ ಮಾನವ ತರುಣ ಮರೆಯೋ ವ್ಯತೆಯನ್ನ, ಸ್ವಾತಂತ್ರ್ಯದ ವ್ಯತೆಯನ್ನ, ವೀರ ವನಿತೆಯರ ಬಗ್ಗೆ ನಂಬಿಕೆ ಹುಟ್ಟಿ ಮರೆಯುವ ವ್ಯತೆಯನ್ನ, ದೇಶ ಪ್ರೇಮವ ಹರಸಿ ಸಹಾಯದಿ ಸ್ಮರಿಸುವ ವ್ಯತೆಯನ್ನ. ಸ್ವಾತಂತ್ರ್ಯದಿ ಹೋರಾಡಿದ ವೀರಗಾತಿಯರನ್ನು ನಾವೆಲ್ಲರೂ ಅಲ್ಲೇ ನೆನೆದಿರಲು, ನೆನೆದೆವು ಭೈರಾದೇವಿ ಸಿದ್ದಮ್ಮರ ಕೊಡುಗೆಯನ್ನು, ಸಾರ್ಥಕ ಮರೆಯದ ಕೊಡುಗೆಯನ್ನು. ದೇಶದ ಸ್ವಾತಂತ್ರ್ಯವನ್ನು ಬಯಸಿ ಇಳಿದು ಪ್ರಾಣತ್ಯಾಗದಿ ದಾರಿ ನೋಡಿ ನಡೆದು ಇತಿಹಾಸ ಸೃಷ್ಟಿಯಾಯಿತು, ದೇಶಕ್ಕೆ ಸ್ವಾತಂತ್ರ್ಯ ಖಾತರಿಯಾಯಿತು. ಉಮಾಬಾಯಿ ನಕ್ಷತ್ರವಾಗಿ, ಕಮಲಾದೇವಿ ನೆರವಾಗಿ, ಪದ್ಮಾವತಿ ಮುಂದಾಗಿ, ಶಕುಂತಲ ತಾಯಿಯಾಗಿ, ಯಶೋಧರ ತ್ಯಾಗದಿ ಭಾವ, ಸರೋಜಿನಿಯರ ಸೇವಾ ಭಾಗೀರಥಿಯಾಗಿ ಕರುನಾಡ ರಕ್ಷಿಸಿತ್ತು. ಜೀವನಗೂಡಿನ ಮಾನವ ತರುಣ ಮರೆಯೋ ವ್ಯತೆಯನ್ನ, ಸ್ವಾತಂತ್ರ್ಯದ ವ್ಯತೆಯನ್ನ,
ವೀರ ವನಿತೆಯರ ಬಗ್ಗೆ ನಂಬಿಕೆ ಹುಟ್ಟಿ ಮರೆಯುವ ವ್ಯತೆಯನ್ನ, ದೇಶ ಪ್ರೇಮವ ಹರಸಿ ಸಹಾಯದಿ ಸರಿಸುವ ವ್ಯತೆಯನ್ನ.